ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ನನ್ನ ನೈಟ್ ಶಿಫ್ಟ್ ವ್ಲಾಗ್ ಆಗಿರುತ್ತೆ. ನಾನು ನೈಟ್ ಹೇಗೆಲ್ಲ ವರ್ಕ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಏರ್ಪೋರ್ಟಿಗೆ ರೀಚ್ ಆಗಿದ್ದೀನಿ ಆ್ಯಂಡ್ ನಾನು ಮುಂಚೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆಲ್ಲ ನಂದು ಇನ್ಮೇಲೆ ಏರ್ಪೋರ್ಟ್ದು ವ್ಲಾಗ್ಸ್ ಬರೋದಿಲ್ಲ ಅಂತ. ಬಟ್ ನಾನು ಅದರಲ್ಲೂ ಹೇಳಿದ್ದೀನಿ ಲೈಕ್ ಫುಲ್ ಡೆಪ್ತ್ ಆಗಿ ನಾನು ಏನು ತೋರಿಸೋದಿಲ್ಲ ಏರ್ಪೋರ್ಟಲ್ಲಿ ವಿಡಿಯೋ ಮಾಡಿದ್ರು ಅಂತ. ಅದೇ ರೀತಿನೇ ಇವತ್ತು ಕೂಡ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಈಗ CSF ಚೆಕ್ ಇನ್ ಎಲ್ಲ ಮುಗಿಸಿ ಒಳಗಡೆ ಬಂದಿದ್ದೀನಿ. CSF ಗೇಟಿಂದ ಆಫೀಸಿಗೆ ನಡ್ಕೊಂಡು ಹೋಗೋದಕ್ಕೆ ಹಾರ್ಡ್ಲಿ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇನೆ. ನೈಟಲ್ಲಿ ಏರ್ಪೋರ್ಟ್ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಲೈಕ್ ನನಗೆ ಮುಂಚೆ ನೈಟ್ ಶಿಫ್ಟ್ ನಾನು ಮಾಡ್ತಾ ಇರಲಿಲ್ಲ, ಬಟ್ ಇವಾಗ ತುಂಬಾನೇ ಚೆನ್ನಾಗಿದೆ ನೈಟ್ ಶಿಫ್ಟ್. ನೈಟ್ ಬಂದಿದ ತಕ್ಷಣ ನಮಗೆ ಕ್ಲಾಶಿಂಗ್ ಇತ್ತು ಫ್ಲೈಟ್. ಬಂದ ತಕ್ಷಣ ಫಸ್ಟ್ ಬೇ ನಂಬರ್ 106ಗೆ ಹೋದ್ವಿ, ಆನಂತರ 103ಗೆ ಬಂದ್ವಿ. ಅಕ್ಕಪಕ್ಕದಲ್ಲೇ ನಮಗೆ ಬೇ ಅಲೋಕೇಟ್ ಆಗಿತ್ತು. ಲೈಕ್ ಪಕ್ಕನೇ ಬೇ ಅಂದರೆ ಸೇಮ್ ಏರ್ಲೈನ್ 2 ಏರ್ಕ್ರಾಫ್ಟ್ ಅಟ್ ಎ ಟೈಮ್ ಆಗಿತ್ತು. ಯಾಕಂದರೆ ಒಂದು ಏರ್ಕ್ರಾಫ್ಟ್ ಗ್ರೌಂಡ್ ಆಗಿತ್ತು. ಅಂದರೆ ಡಿಲೇ ಆಗ್ತಾ ಇತ್ತು, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಡಿಲೇ ಮಾಡಿದರು ಫ್ಲೈಟ್ನ. 103ಗೆ 106ಅಲ್ಲಿ 2 ಬೇಯಲ್ಲೂ ಕೂಡ ಫ್ಲೈಟ್ ಇರೋದ್ರಿಂದ ನಮಗೆ ತುಂಬಾನೇ ಕ್ಲಾಶಿಂಗ್ ಆಯಿತು. ಆ್ಯಂಡ್ ಇವರು ರ್ಯಾಮ್ ಸೂಪರ್ವೈಸರ್. ನಾನು ಮುಂಚೆ ಒಂದು ವ್ಲಾಗಲ್ಲಿ ನೋಡ್ಸಿರ್ತೀನಿ ಇವ್ರನ್ನ. ಅವ್ರನ್ನ ಮತ್ತೆ ಇದೇ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಅವರೇ ಇದು ಫ್ಲೈಟ್ನ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಇವತ್ತು. ಮುಖ ತೋರಿಸಿ ಅಂದರೆ ನಾಚ್ಕೊತಾ ಇದ್ರು. ನಾನು ಮುಂಚೆ ವ್ಲಾಗಲ್ಲಿ ಹಾಕಿದ್ನಲ್ಲ, ಆ ವಿಡಿಯೋ ನೋಡಿದ್ದಾರೆ. ನೋಡ್ಬಿಟ್ಟು ಇವಾಗ ಮತ್ತೆ ಹಾಕಿದ್ರೆ ಇಲ್ಲ ಚೆನ್ನಾಗಿ ಬರ್ತಿದೆ. ಹಿಂಗೆ ನಿಂತ್ಕೋ, ಇಲ್ಲ ನಿಂತ್ಕೊಳ್ಳ, ಕರೆಕ್ಟಾಗಿ ಬರ್ತಿದೆ. ಈ ಕಡೆ ಬಾಬಿ ಲೈಟಿಂಗ್ ಇನ್ನ ಈ ಕಡೆ ಚೆನ್ನಾಗಿ ತೆಗೀತಾರೆ. ಏನು ಫೋಟೋ ತೆಗಿತಾ ಇದ್ದೀನಿ ಅಂತ ಅನ್ಕೊಂಡ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಹಾಯ್ ಫ್ರೆಂಡ್ಸ್, ನಾನು ಹಾಯ್ ಮಾಡಂಗೆ ಹಾಯ್ ಮಾಡು. ನಾನು ಸೂಪರ್ವೈಸರ್. ಹೇಳ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್ ಆಲ್ ಏಯ್ ತೆಗೆದು ಹೇಳ. ಹಾಯ್ ಆಲ್ ವೆಲ್ಕಮ್ ಟು ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಹಾಂ ಹೇಳಿ ಇವಾಗ. ಹಾಯ್ ಆಲ್ ವೆಲ್ಕಮ್ ಟು ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್ ಅಂತ ಹೇಳ. ಮೇಡಮ್ ಜಿ ಛೀ ಏನದು ಬಚ್ಚ ಅಂತೆ. ನಂಗೇನು ಏನಿಲ್ಲ ಬಚ್ಚ ಅಂತ ನೀನು. ನೀನು ಮಾತಾಡೋದೇನೋ ಪ್ರತಿಯೊಂದು ಹಂಗೆ ಹಾಕ್ತೀನಿ, ಒಂದು ಮ್ಯೂಟ್ ಮಾಡಲ್ಲ. ಫ್ಲೈಟ್ಸ್ ಎಲ್ಲ ಮುಗೀತು ಅಂತ ಸುಮ್ಮನೆ ಮಾತಾಡ್ತಾ ಇದ್ವಿ, ಟೈಮ್ ಇದೆ ಅಂತ. ನೀವು ಹಾಯ್ ಮಾಡಿ ಅಲ್ಲಿಂದ ಹಂಗೆ. ಮುಗಿಸಿ ನಮಗೆ ಟೈಮ್ ಇತ್ತು ಅಂತ ನಾನು ಊಟ ಮಾಡಿರಲಿಲ್ಲ. ನೈಟ್ ಆಲ್ಮೋಸ್ಟ್ 12 o'clock ಆಗಿತ್ತು. ಅವಾಗ ಕ್ಯಾಂಟೀನಿಗೆ ಬಂದ್ವಿ, ಬಟ್ ಕ್ಲೋಸ್ ಆಗಿತ್ತು. ಕ್ಯಾಂಟೀನ್ ಓಪನ್ ಮಾಡೋದು 12:10 ಅಂತ ಹೇಳಿದ್ರು. ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಇವತ್ತು ಟ್ರೈನರ್ ಬಂದು ಸಾಯಿ ಅಂತ. ಸೈ ಫೈನಲಿ ಕ್ಯಾಂಟೀನ್ ಕೂಡ ಓಪನ್ ಆಯಿತು, ಬಟ್ ಕ್ಯಾಂಟೀನಲ್ಲಿ ಏನೂ ಸಿಕ್ಕಿಲ್ಲ. ವಡೆ ಸಿಕ್ತು ನನಗೆ. ವಡೆ ಮಾತ್ರ ತೊಗೊಂಡೆ. ರೈಸ್ ಐಟಮ್ ಇತ್ತು, ನನಗೆ ರೈಸ್ ಐಟಮ್ ತಿನ್ನೋಕೆ ಇಷ್ಟ ಇಲ್ಲ ಅಂತ ವಡೆ ತೊಗೊಂಡ್ವಿ. ಆ್ಯಂಡ್ ತಿಂದು ಮತ್ತೆ ಫ್ಲೈಟ್ ಇದೆ ಅಂತ ಫ್ಲೈಟಿಗೆ ಹೋಗ್ತಾ ಇದ್ದೀವಿ. ಕೋಚ್ ಹೋಗಬೇಕಾಯ್ತು, ಬಿಕಾಸ್ ನಾನ್ ಕಾಂಟ್ಯಾಕ್ಟ್ ಬೇ ಆಗಿರೋದ್ರಿಂದ ಕೋಚ್ನ ಕಳಿಸ್ತಾರೆ. ಅದೇ ಕೋಚಲ್ಲಿ ನಾವು ಹೋದ್ವಿ ಬೇ ನಂಬರ್ 90 ಹತ್ರ. ಬಟ್ ಫ್ಲೈಟ್ ಬರೋದು ಇನ್ನೂ 30 ಮಿನಿಟ್ಸ್ ಟೈಮ್ ಇತ್ತು ಅಂತ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅಲ್ಲೇ ಕುಂತ್ಕೊಂಡು ಅಂದರೆ ಪ್ರಿಪೇರ್ ಆಗ್ತಾ ಇದ್ವಿ ಯಾವ ಥರ ನೆಕ್ಸ್ಟ್ ಏನು ಅಂತ. ಅದು ಕೂಡ ಮುಗೀತು ಫ್ಲೈಟ್. ಇವಾಗ ನೆಕ್ಸ್ಟ್ ಬೇಗ ಬಂದ್ವಿ ನೆಕ್ಸ್ಟ್ ಫ್ಲೈಟಿಗೋಸ್ಕರ. ಆ್ಯಂಡ್ ಮತ್ತೆ ಪಕ್ಕದಲ್ಲೇ ನೆಕ್ಸ್ಟ್ ಫ್ಲೈಟ್ ಕೂಡ ಅಲೋಕೇಟ್ ಆಗಿತ್ತು. ಇಬ್ಬರು ಸ್ಟಾಫ್ ಇರೋದ್ರಿಂದ ಹೇಗೋ ಮ್ಯಾನೇಜ್ ಮಾಡಿದ್ವಿ, ಬಂದ್ವಿ. ಅಷ್ಟರಲ್ಲಿ ಫ್ಲೈಟ್ ಲ್ಯಾಂಡ್ ಆಗಿತ್ತು ಅಂತ ನಾನೇ ಮಾಡ್ತಾ ಇದ್ದೆ ಅರೈವಲ್ನ. ಬಿಕಾಸ್ ಕ್ಲಾಶಿಂಗ್ ಇರೋದ್ರಿಂದ ಒಂದು ಫ್ಲೈಟ್ ಡಿಪಾರ್ಚರ್, ಒಂದು ಫ್ಲೈಟ್ ಅರೈವಲ್ ಇರೋದ್ರಿಂದ ಒಬ್ಬರೇ ಮಾಡೋಕ್ಕಾಗಲ್ಲ ಅಂತ. ಆ್ಯಂಡ್ 2 ಫ್ಲೈಟು ಮುಗೀತು. ಫೈನಲಿ ಇವಾಗ ಆಫೀಸಿಗೆ ಹೊರಟಿದ್ವಿ. ಆಫೀಸ್ಗೆ ಹೋಗಿ ಸ್ವಲ್ಪ ಹೊತ್ತು ನಮಗೆ ರೆಸ್ಟ್ ಸಿಗುತ್ತೆ, ಬಿಕಾಸ್ ನೈಟ್ ಶಿಫ್ಟಲ್ಲಿ ಬ್ಯಾಕ್ ಟು ಬ್ಯಾಕ್ ಫ್ಲೈಟ್ಸ್ ಮಾಡಿರ್ತೀವಿ. 9 o'clock ಶಿಫ್ಟಿಗೆ ರಿಪೋರ್ಟ್ ಆದರೆ ಬ್ಯಾಕ್ ಟು ಬ್ಯಾಕ್ ನಾವು ಫ್ಲೈಟ್ಸ್ ಮಾಡ್ತಾನೆ ಇರ್ತೀವಿ. ಟಿಲ್ 4 o'clock ತನಕ ನಾವು
ಬ್ಯಾಕ್ ಟು ಬ್ಯಾಕ್ ಫ್ಲೈಟ್ ಮಾಡ್ತೀವಿ ಆ್ಯಂಡ್ ಮಾರ್ನಿಂಗ್ ನನ್ನ ಹಸ್ಬೆಂಡ್ ಶಿಫ್ಟ್ ಇರೋದ್ರಿಂದ ಅವ್ರು ಸಿಕ್ಕಿದ್ರು ಆ್ಯಂಡ್ ಮುಗೀತು ನಂದು ಶಿಫ್ಟು. ಇವಾಗ ಆಚೆ ಬಂದು ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಫೈನಲಿ ಕ್ಯಾಬ್ ಬಂದು ಈಗ ಮನೆಗೆ ಹೊರಟಿದ್ದೀನಿ. ಆ್ಯಂಡ್ ಯಾವಾಗೂ ಇರೋ ಥರ ನನ್ನ ಹಸ್ಬೆಂಡ್ ಇವತ್ತು ಬಂದು ಪಿಕ್ ಮಾಡಿಲ್ಲ. ನಮ್ಮ ಡ್ಯಾಡಿ ಬಂದಿದ್ರು ನನ್ನ ಇವತ್ತು ಪಿಕ್ ಮಾಡೋದಕ್ಕೆ ಅಂತ. ಮಾರ್ನಿಂಗ್ ಪೂಜೆ ಮಾಡೋಕ್ಕೆ ಹೂವು ಬೇಕು ಅಂತ ತಗೊಂಡು ಹೋಗೋಕ್ಕೆ ಅಂತ ಬಂದು ಹಾಗೆ ನನ್ನೂ ಕೂಡ ಕರ್ಕೊಂಡು ಹೋದರು. ಆ್ಯಂಡ್ ಇವಾಗ ಮನೆಗೆ ಹೊರಟಿದ್ದೀನಿ. ಡ್ಯಾಡಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೂವು ತಗೊಂಡು. ನಾನು ಬರೋಷ್ಟರಲ್ಲಿ ಆಲ್ರೆಡಿ ಹೂವು ತಗೊಬಂದು ನಿಂತಿದ್ರು, ನನಗೆ ವೆಯ್ಟ್ ಮಾಡ್ತಾ ಇದ್ರು. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್, ನನ್ನ ನೈಟ್ ಶಿಫ್ಟ್ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮುಂದಿನ ಅಪ್ಡೇಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್.